ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯುದ್ಧಭೂಮಿ ಇರಾನ್ನಿಂದ ಈಗ ತಾನೇ ಏನೊಂದು 16 ಜನ ಕನ್ನಡಿಗರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇದೀಗ ಸಂತಸದ ಕ್ಷಣ ಸಹ ಕುಟುಂಬದ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಈಗ ನಮಗೆ ಮಾತನಾಡೋದಕ್ಕೆ ಇರಾನಿಂದ ಬಂದವರು ಸಹ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಇವತ್ತು ತಾಯ್ನಾಡಿಗೆ ವಾಪಸ್ ಬಂದರೆ ಏನು ಅನ್ನಿಸ್ತಾ ಇದೆ? ಸರ್, ಅಲ್ಲಿಂದ ಒಂದು ವಾರ ಮುಂಚೆ ನಾವು ನಾವು 6 ವರ್ಷದಿಂದ ಅಲ್ಲೇ ಇದ್ದೀವಿ. ವರ್ಷ ಎಲ್ಲ ಬರ್ತಾಯಿದ್ವಿ, ಹೋಗ್ತಾ ಅಲ್ಲಿ ಬಿಸ್ನೆಸ್ ಇತ್ತು ನಮ್ಮದು. ಒಂದು ವಾರ ಮುಂಚೆ ನಮಗೆ ಗೊತ್ತಿಲ್ಲ ಈ ಥರ ಆಗಿದೆ ಅಂತ. ಅವರು ಬಂದು ಇಸ್ರೇಲ್ ಅಟ್ಯಾಕ್ ಮಾಡಿದ್ರಲ್ಲ ತೆಹರಾನ್ ಸಿಟಿನಾಗೆ, ಅಲ್ಲೇ ಆ ಕಡೆ ಈ ಕಡೆ ಎಲ್ಲ ನಮ್ಮ ಕಿಟಕಿ ನಮ್ಮ ಬಾಗಿಲು ಎಲ್ಲ ಅರಿಸ್ತಾ ಇದೆ ಗರಗರ ಅಂತ. ನಾವು ಮೀಸೈಲ್ಗಳು ಬಿಡ್ತಾಯಿದ್ದಲ್ಲ, ಶಬ್ದ ಬರ್ತಾಯಿದೆ. ಆದರೆ ಕಣ್ಣಾಗೆ ನೋಡಿಲ್ಲ, ಅದು ಶಬ್ದ ಬರ್ತಾಯಿದೆ. ನಾವೆಲ್ಲ ಭಾಳ ಇದು ಇತ್ತು. ಏನೋ ನಮ್ಮ ಕೇಂದ್ರ ಸರ್ಕಾರ ಅಲ್ಲಿಂದ ಯಾರ್ಯಾರು ನಮ್ಮ ಇಂಡಿಯಾ ಜನ ಇದ್ದಾರೆ ಅವರೆಲ್ಲ ನಮಗೆ ಲೀಸ್ಟ್ ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರು ಸಹಾಯ ಮಾಡಿದ್ದಾರೆ. ನಾವು ತುಂಬ ಥ್ಯಾಂಕ್ಸ್ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಅವರು ಕೂಡ ನಮಗೆ ಸೇರಿಸಿ ದಿಲ್ಲಿ ಏರ್ಪೋರ್ಟ್ನೆಲ್ಲ ಕರ್ಕೊಂಡು ಹೋಗಿ ಕರ್ನಾಟಕ ಗೆಸ್ಟ್ ಹೌಸ್ ಅಲ್ಲಿ ಇದು ಮಾಡಿ ನಮಗೆ, ಮತ್ತು ನಮ್ಮ MLA ನಮ್ಮ ತಾಲೂಕಾ ಪುಟ್ಟಸ್ವಾಮಿ ಗೌಡ ಅವರು ಎಲ್ಲ ಸಹಾಯ ಮಾಡಿ ನಮಗೆ ಇದು ಮಾಡಿ. ತುಂಬ ಥ್ಯಾಂಕ್ಸ್ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಅಂದರೆ ಈಗ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಕುಟುಂಬದ ಸಾಕಷ್ಟು ಆತಂಕ ಇರುತ್ತೆ. ಅವ್ರಿಗೆಲ್ಲ ಯಾವ ರೀತಿ ಧೈರ್ಯ ತುಂಬ, ನಿಮ್ಗೆ ಯಾವ ರೀತಿ ಅಲ್ಲಿ ಆತಂಕ ಇತ್ತು ಸರ್? ಅಲ್ಲಿ ಇರೋಷ್ಟು ದಿನ ಇರೋ ಜನಗೆಲ್ಲ ನಮಗೆ ಏನು ನಂಬಿಕೆನ ಇರಲಿಲ್ಲ ಸರ್. ಆ ಥರ ಇತ್ತು, ನಾವು ಇಲ್ಲಿಗೆ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಏನೋ ದೇವರು ನಮ್ಮದು ಇದು ಇತ್ತು, ನಮಗೆ ಅನುಕೂಲ ಆಗಿದೆ. ಕೇಂದ್ರ ಸರ್ಕಾರ ಮಾಡಿದ್ದಕ್ಕೆ ನಾವೆಲ್ಲ ಬಂದು ಸೇರಿದ್ದೀವಿ. ಟಿವಿಗಳಲ್ಲೆಲ್ಲ ಮಿಸೈಲ್ಸ್ ಬೀಳ್ತಾಯಿತ್ತು, ಬಾಂಬ್ಸ್ ಆಗ್ತಾಯಿತ್ತು, ಇದೆಲ್ಲ ಹೇಳಿದಾಗ ಕುಟುಂಬದ ಸಾಕಷ್ಟು ಆತಂಕ. ನೀವು ಅಲ್ಲಿ ಹೋಗಿದ್ರಿ, ಒಂದು ವಾರದಿಂದ ಅಲ್ಲಿ ಇದ್ರಿ ಅಂದಾಗ ಅವರು ಫೋನ್ ಟಚ್ಚಲ್ಲಿ ಇದ್ರ, ಹೇಗಿತ್ತು ಸರ್ ಆ ಪರಿಸ್ಥಿತಿ? ಹೌದಾ ಸರ್, ಕುಟುಂಬ ಅಲ್ಲ, ನಾವು ಇಂಡಿಯನ್ ಅಂಬಾಸಿಗೆ ಫೋನ್ ಮಾಡಿದರು. ಅವರು ನಮಗೆಲ್ಲ ಟಚ್ ಮಾಡಿ ನಮಗೆಲ್ಲ ಫಾರ್ಮ್ ಫಿಲಪ್ ಮಾಡಿ ಕಳಿಸಿ ಅಂತ ಹೇಳಿದ್ದಕ್ಕೆ ನಾವು ಕಾಂಟ್ಯಾಕ್ಟ್ನಾಗಿತ್ತು ಅವ್ರಿಗೆ. ಅವ್ರು ನಮಗೆ ಸಹಾಯ ಮಾಡಿ ನೋಡ್ಕೊಂಡು ಬಂದು ನಾವು ಬಂದ್ವಿ. ಕುಟುಂಬ ಸರ್ ನೋಡಿ ಖುಷಿ ಆಗ್ತಿದೆ ಸರ್? बहुत खुशी है, बहुत बढ़िया खुशी है सर. अपना मुल्क है, अपना जगह है. मौलाना हिंदुस्तान जिंदाबाद, भारत माता की जय. बहुत खुशी हो गया सर हमें. ಇದಿಷ್ಟು ಏನು ಈಗ ತಾನೇ ಇರಾನ್ನಿಂದ ಬೆಂಗಳೂರಿಗೆ ಬಂದಂಥ ಕನ್ನಡಿಗರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.